बोलो भारत माता की, कांग्रेस पार्टी की, मल्लिकार्जुन खड़गे की। बंधुगणे, राहुल गांधी की, सोनिया गांधी की। बंधुगणे, ವೇದಿಕೆಯಂತ ಹಿರಿಯ ನಾಯಕರುಗಳಂತ ಎಚ್ ಎಂ ರೇವಣ್ಣವರೇ, ನಮ್ಮ ಸುದರ್ಶನ್ ರವರೇ, ಉಗ್ರಪ್ಪನವರೇ, ಶಾಸಕ ಮಿತ್ರ ಅಂತ ಬಾಲಕೃಷ್ಣರವರೇ, ಎಸಿ ಶ್ರೀನಿವಾಸ್ ಅವರೇ, ಹ್ಯಾರಿಸ್ ಅವರೇ, ಇಕ್ಬಾಲ್ ಹುಸೇನ್ ಅವರೇ, ಡಿ ಕೆ ಸುರೇಶ್ ಅವರೇ, ನಮ್ಮ ವಿಧಾನ ಪರಿಷತ್ತಿನ ಸದಸ್ಯಗಳಂತ ರವಿ ಅವರೇ, ಪುಟ್ಟಣ್ಣವರೇ, ರಾಮಾಜಿ ಗೌಡ್ರೆ, ನಮ್ಮ ಮುಖಂಡಗಳಂತ ರಾಜುರವರೇ, ಮಾಜಿ ಶಾಸಕರು, ಅಶ್ವಥ್ ರವರೇ, ಮಾಜಿ ಶಾಸಕರು, ನಮ್ಮ ರಘುನಂದ್ ರಾಮಣ್ಣ ಅವರೇ, ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷ ಅಂತ ಗಂಗಾಧರ್ ಅವರೇ, ಮತ್ತು ಬಿಡದಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು, ರಾಮನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು, 2 ಚನ್ನಪಟ್ಟಣ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷಗಳೇ, ಮಹಿಳಾ ಘಟಕ, ಯುವ ಘಟಕ, ವಿದ್ಯಾರ್ಥಿ ಘಟಕ ಹಾಗೂ ಎಲ್ಲ ನಮ್ಮ ಪಕ್ಷದ ಸಂಘಟನೆ ಎಲ್ಲ ಕಾರ್ಯಕರ್ತ ಬಂಧುಗಳೇ, ತಮ್ಮೆಲ್ಲರ ಜನಪ್ರಿಯ ಶಾಸಕರಾದಂತಹ ಯೋಗೇಶ್ ಅವರೇ, ಇದೊಂದು ಋಣವನ್ನ ತೀರಿಸುವಂತ ಒಂದು ಕಾರ್ಯಕ್ರಮ. ನಿಮಗೆ ಕೊಟ್ಟಂತ ಶಕ್ತಿಗೆ ನಿಮಗೆ ಅಭಿನಂದನೆ ತಿಳಿಸಬೇಕು ಅಂತೇಳಿ 2 ಬಾರಿ ಕಾರ್ಯಕ್ರಮವನ್ನು ನಿಗದಿ ಮಾಡಿದ್ದು. ಆದರೆ ಅನೇಕ ಕಾರಣಾಂತರದಿಂದ ಮಹಾತ್ಮ ಗಾಂಧೀಜಿಯವರ 100 ವರ್ಷದ ಸಂಭ್ರಮ ಆಚರಣೆ ಮಾಡಬೇಕಾಗಿತ್ತು. ಬೆಳಗಾಂನಲ್ಲಿ ಅಧಿವೇಶನ ಇತ್ತು. ಆ ದೃಷ್ಟಿಯಿಂದ ಮುಂದೂಡಿದು. ಆದರೆ ಅಸೆಂಬ್ಲಿ ಹೋಗಿನ ಮುಂಚಿತವಾಗಿ ಶಿಗ್ಗಾಂವ್ ಮತ್ತು ನಮ್ಮ ಈ ಬಳ್ಳಾರಿಯಲ್ಲಿ ಏನು ಸಂಡೂರಿದೆ, ಅವೆರಡು ಕೂಡ ಒಂದು ದಿನ ಹೋಗಿ ನಾನು ಮುಖ್ಯಮಂತ್ರಿಗಳು ಅಭಿನಂದನೆ ಸಲ್ಲಿಸುವಂತ ಕೆಲಸವನ್ನು ನಾವು ಮಾಡಿದ್ದೇವೆ. ಇವತ್ತು ಮುಖ್ಯಮಂತ್ರಿಗಳು ಹೊರಡ್ತಾ ಇದ್ರು. ಬೆಳಗ್ಗೆ ಅವರಿಗೆ ಕಾಲು ಉಳುಕಿ ನಮ್ಮ ಮಣಿಪಾಲ್ ಹಾಸ್ಪಿಟ್ಲಿಗೆ ಹೋಗ್ಬೇಕಾದಂತ ಪರಿಸ್ಥಿತಿ ಬಂತು. ನನಗೆ ಫೋನಲ್ಲೂ ಕೂಡ ಮಾತಾಡಿದ್ರು, ನಾನು ಮಾತಾಡಿದೆ. ಮಣಿಪಾಲ್ ಹಾಸ್ಪಿಟ್ಲಿಗೆ ಹೋಗಿ ಅಲ್ಲಿ ಚೆಕ್ ಮಾಡಿಸಿ ಸಣ್ಣ ಸಣ್ಣ ಫ್ರಾಕ್ಚರ್, ಲಿಗಮೆಂಟ್ ಫ್ರಾಕ್ಚರ್ ಆಗಿದೆ, 4 ದಿನ ಎಲ್ಲೋ ಓಡಾಡಬೇಡಿ ಅಂತೇಳಿ ಡಾಕ್ಟ್ರು ಅವ್ರಿಗೆ ಆದೇಶ ಕೊಟ್ಟ ಮೇಲೆ ಸಲಹೆ ಮೇಲೆಗೆ ಅವರು ಇವತ್ತೆಲ್ಲ ಕಾರ್ಯಕ್ರಮಗಳನ್ನು ರದ್ದು ಮಾಡಿದ್ದಾರೆ. ಅನಿವಾರ್ಯತೆಯಿಂದ ಇವತ್ತು ಆ ಕಾರ್ಯಕ್ರಮಕ್ಕೆ ನಿಮ್ಮನ್ನೆಲ್ಲ ಉದ್ದೇಶಿಸಿ ಮಾತಾಡಕ್ಕೆ ಅವರು ಬರಕ್ಕಾಗಲಿಲ್ಲ. ಆದರೆ ಇವತ್ತೆಲ್ಲ ನಮ್ಮ ನಾಯಕರುಗಳು ಏನು ಸ್ಟೇಜ್ ಮೇಲೆ ಇದ್ದಾರೆ, ಇನ್ನು ಬಹಳ ಜನ ನಾಯಕರುಗಳು, ಮಂತ್ರಿಗಳು ಎಲ್ಲ ಕೂಡ ಬಂದು ಹಗಲು ರಾತ್ರಿ ದುಡಿದು ನಿಮ್ಮ ಹೃದಯವನ್ನು ಗೆದ್ದು ಅವರು ಇವತ್ತು ಅವರು ಕೂಡ ನಮ್ಮ ಚುನಾವಣೆಯಲ್ಲಿ ವೇದಿಕೆಯಲ್ಲಿರೋರು ಮತ್ತು ಬೇರೆಯವರೆಲ್ಲ ಕೂಡ ಗೆಲ್ಲಿಸಿ ಸಹಕಾರ ಕೊಟ್ಟಿದ್ದಾರೆ. ಪಕ್ಷದ ಪರವಾಗಿ ನಾನೊಬ್ಬ ರಾಜ್ಯ ಅಧ್ಯಕ್ಷ ಆಗಿರ್ಬೋದು, ಒಬ್ಬ ಈ ಜಿಲ್ಲೆಯ ಒಬ್ಬ ಶಾಸಕನಾಗಿದ್ದು ಕೂಡ ಅವರೆಲ್ಲರೂ ಕೂಡ ನಾನು ಕೃತಜ್ಞತೆಯನ್ನ ಸಲ್ಲಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ನೀವು ಕೊಟ್ಟಿರೋಂಥ ಮತ ಅಭಿವೃದ್ಧಿಗೋಸ್ಕರ ನೀವು ಕೊಟ್ಟಿದ್ದೀರಿ ಅನ್ನೋದು ನನಗೆ ನಂಬಿಕೆ ಇದೆ. ನಾನು 89ರಿಂದ ಈ ಜಿಲ್ಲೆಯ ಶಾಸಕನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಆವತ್ತು ಈ ಭಾಗದಲ್ಲಿ ಕನಕಪುರದಲ್ಲಿ ಸಿಂಧಿಯಾರ್ ಅವರು ಗೆಲ್ತಿದ್ರು. ನಾನು ಸಾತ್ ಅಲಿ ಖಾನ್ ಅವರು, ರೇವಣ್ಣವರು,
ಆಗ ನಾವು ಕಾಂಗ್ರೆಸ್ನಿಂದ ಆಗ ಈ ಭಾಗದಲ್ಲಿ ಹಳೆ ಈ ರಾಮನಗರ ಜಿಲ್ಲೆ ದಕ್ಷಿಣ ಜಿಲ್ಲೆ ಅಂತ ಏನೀಗ ಹೊಸದಾಗಿ ಕರಿತಾ ಇದ್ದೀವಿ ಅದರಲ್ಲಿ ಇರ್ತಿದ್ದು. ಈಗ 4ಕ್ಕೆ 4 ಮೊದಲನೇ ಬಾರಿಗೆ ಕಾಂಗ್ರೆಸ್ ಪಕ್ಷದ ಶಾಸಕರಾಗಿ ಒಂದು ಸರ್ಕಾರ ಇದ್ದಾಗ ಅತಿ ಹೆಚ್ಚು ಶಕ್ತಿ ಬಂದಂತ ಒಂದು ವ್ಯವಸ್ಥೆಯಲ್ಲಿ ನಾವೆಲ್ಲ ಕೆಲಸ ಮಾಡ್ತಾ ಇದ್ದೇವೆ. ನಾನು ಯಾರನ್ನು ಟೀಕೆ ಮಾಡೋಂಥ ಅವಶ್ಯಕತೆ ಇಲ್ಲ. ಯಾರು ನನ್ನನ್ನ ಸುರೇಶ್ನ ಅಪೂರ್ವ ಸಹೋದರರು ಅಂತ ಕರೆದ್ರು ಅವ್ರ ಬಗ್ಗೆನೂ ನಾನೇನು ನೆನಪು ಮಾಡಿಕೊಂಡು ಯಾರು ಟೀಕೆ ಮಾಡೋಂಥ ಅವಶ್ಯಕತೆ ಇಲ್ಲ. ಕುಮಾರಸ್ವಾಮಿ ಅವರು ಎಷ್ಟು ತುಚ್ಛವಾಗಿ ಮಾತಾಡಿದ್ರು ಕೂಡ ಅವ್ರ ಬಗ್ಗೆನೂ ಕೂಡ ನಾನು ಚಿಂತೆ ಮಾಡೋಂಥ ಅವಶ್ಯಕತೆ ಇಲ್ಲ. ನಿಮ್ಮ ತೀರ್ಪು ಎಲ್ಲದಕ್ಕೂ ಕೂಡ ನಿಮ್ಮ ತೀರ್ಪೇ ಉತ್ತರ. ಮಾನ್ಯ ಶ್ರೀ ದೇವೇಗೌಡರಿಗೂ ನಿಮ್ಮ ಉತ್ತರ, ಯಡಿಯೂರಪ್ಪನವ್ರಿಗೂ ನಿಮ್ಮ ಉತ್ತರ, ಕೇಂದ್ರ ನಾಯಕರಾದಂಥ ಬಿಜೆಪಿ ನಾಯಕರಿರ್ಬೋದು, ಜನತಾದಳದ ನಾಯಕರಿರ್ಬೋದು, ನಿಮ್ಮ ಮಾಜಿ ಶಾಸಕರಂತ ಕುಮಾರಸ್ವಾಮಿಗಿರ್ಬೋದು, ಎಲ್ಲದಕ್ಕೂ ಕೂಡ ನಿಮ್ಮ ತಟ್ಟೆ ಮರೆ ಏಟೆ ಬರೀ ಚನ್ನಪಟ್ಟಣಕ್ಕೆ ಉತ್ತರ ಮಾತ್ರ ಕೊಟ್ಟಿದ್ದಲ್ಲ, ಇಡೀ ರಾಷ್ಟ್ರಕ್ಕೆ ನೀವು ಉತ್ತರವನ್ನು ಕೊಟ್ಟಿದ್ದೀರಿ. ಅದಕ್ಕೆ ನಿಮ್ಗೊಂದು ಕೋಟಿ ನಮಸ್ಕಾರಗಳನ್ನು ಅರ್ಪಿಸಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ನಾನು ಆಗಾಗ ಒಂದು ಮಾತು ಹೇಳ್ತಾ ಇರ್ತೀನಿ, ಅಧಿಕಾರ ನಶ್ವರ, ಸಾಧನೆಗಳು ಅಜಾಮರ, ಆದರೆ ಮತದಾರನೇ ಈಶ್ವರ. ಕೊನೆಗೆ ತೀರ್ಮಾನ ಮಾಡೋದು ಮತದಾರ. ನಾನು ಈ ಚುನಾವಣಾ ಸಂದರ್ಭದಲ್ಲಿ ಈ ಸೀಟು ಖಾಲಿ ಆದ ತಕ್ಷಣ ಬಹುಶಃ ನಮ್ಮದೇ ಆದಂತ ಹೊಸ ರಾಜಕಾರಣದ ಇತಿಹಾಸದಲ್ಲಿ ಪ್ರತಿ ಒಂದು ಹೋಬಳಿಗೂ ಭೇಟಿಯನ್ನು ಕೊಟ್ಟು ಬಾಗಿಲಿಗೆ ನಿಮ್ಮ ಸರ್ಕಾರ ಬಂತು ಅಂತ ಹೇಳಿ ಸುಮಾರು 25,000 ಅರ್ಜಿಗಳನ್ನ ಜನರ ಹತ್ರ ಸ್ವೀಕಾರ ಮಾಡಿ ನಿಮ್ಮ ಸಮಸ್ಯೆ ಏನು ಅಂತ ಹೇಳಿ ನಾನು ಆಲಿಸಿದೆ. ಬಹುಶಃ ಬಹಳ ಜನ ಎಲ್ಲ ತಾವೆಲ್ಲ ಬಂದು ಪಕ್ಷ ಭೇದವನ್ನು ಮರೆತು ಅರ್ಜಿಯನ್ನು ಕೊಟ್ರಿ. ಸುಮಾರು 19,000 ಜನ ಮನೆ ಇಲ್ಲ, ಸೈಟ್ ಇಲ್ಲ ಅಂತೇಳಿ ಅರ್ಜಿಯನ್ನು ಕೊಟ್ರಿ. ಬೇರೆ ಬೇರೆ ಪಾಣಿ ಇಲ್ಲ, ಖಾತೆ ಆಗಿಲ್ಲ, ಜಮೀನು ಮುಂಜಾಗ್ರತೆಯಲ್ಲಿ ಅಂತ ಅರ್ಜಿಗಳನ್ನ ಕೊಟ್ರಿ. ಅದನ್ನೆಲ್ಲ ನಾನು ನನ್ನ ಕೆಲಸಗಳನ್ನ ಪ್ರಾರಂಭ ಮಾಡಿ ನಿಮ್ಗೆ ಒಂದು ಮಾತು ಕೊಟ್ಟಿದ್ದೆ. ನನ್ನ ಜವಾಬ್ದಾರಿ ಇಲ್ಲಿ ಯಾರು ಕ್ಯಾಂಡಿಡೇಟ್ ಆಗ್ತಾರೆ ಅದು ಮುಖ್ಯ ಅಲ್ಲ. ಈ DK ಶಿವಕುಮಾರ್ ಕ್ಯಾಂಡಿಡೇಟ್ ಅಂತ ನಾನು ಹೇಳಿದ್ದೆ. ಇವತ್ತು ಹೇಳ್ತಾ ಇದ್ದೀನಿ, ಯೋಗೇಶ್ ಅಲ್ಲ ಕ್ಯಾಂಡಿಡೇಟು, ಈ DK ಶಿವಕುಮಾರ್ ಕ್ಯಾಂಡಿಡೇಟ್ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೆ. ನಾನು ಯೋಗೇಶು, ಬಾಲಕೃಷ್ಣ, ಇಕ್ಬಾಲ್ ಹುಸೇನ್ ನಾವೆಲ್ಲ ಸೇರಿ ನಮ್ಮ ವಿಧಾನ ಪರಿಷತ್ತಿನ ಸದಸ್ಯರಂತ ರವಿ, ಪುಟ್ಟಣ್ಣ, ರಾಮೋಜಿಗೌಡರು ಮತ್ತು DK ಸುರೇಶ್ ಅವ್ರನ್ನ ಸಹಕಾರದೊಂದಿಗೆ ಮುಂದಕ್ಕೆ ಈ ಜಿಲ್ಲೆಯಲ್ಲಿ ನಾವೇನ್ ಮಾಡಬೇಕು ಅನ್ನೋದು ಬಹಳ ಮುಖ್ಯ. ಈಗಾಗಲೇ ನಾನು ಚರ್ಚೆ ಪ್ರಾರಂಭ ಮಾಡಿದ್ದೇನೆ. ಇಲ್ಲಿ ಬರಕ್ಕಿನ ಮುಂಚಿತವಾಗಿ ನನ್ನ ಎಲ್ಲ ಜಿಲ್ಲಾಧಿಕಾರಿಗಳಿಗೆ ನಿರ್ದೇಶನವನ್ನು ಕೊಟ್ಟಿದ್ದೇನೆ. ಇನ್ನೊಂದು ವಾರದಲ್ಲೇ ನಾನು ವಾರ 8 ದಿನದಲ್ಲೇ ಬಂದು ಇದೇ ಚನ್ನಪಟ್ಟಣದಲ್ಲಿ ಒಂದು ರಿವ್ಯೂ ಮಾಡಿ ಏನೆಲ್ಲ ಮಾತು ಕೊಟ್ಟಿದ್ದೇನೆ ಆ ಮಾತನ್ನ ಉಳಿಸುವಂತ ಕೆಲಸವನ್ನ ನಾವು ಮಾಡ್ತೇವೆ ಅನ್ನೋ ಮಾತನ್ನ ಇವತ್ತು ಮಾದೇಶ್ವರನ ಸನ್ನಿಧಿಯಲ್ಲಿ ನಾನು ಹೇಳ್ತಾ ಇದ್ದೇನೆ. ನಾನು ಯೋಗೇಶ್ ಅವರು ದೇವಸ್ಥಾನ ಕಟ್ಟಿದ್ದಾರೆ, ಬಿಸ್ಲಮ್ಮನ ದೇವಸ್ಥಾನ ಕಟ್ಟಿದ್ದಾರೆ, ಮಹದೇಶ್ವರ ದೇವಸ್ಥಾನ ಕೂಡ ಕಟ್ಟಿಸಿದ್ದಾರೆ. ನಾ ಚುನಾವಣೆಯಲ್ಲಿ ಕೇಳಿದೆ, ಯೋಗೇಶ್ ಅವರು ಚುನಾವಣೆಯಲ್ಲಿ ಅಭ್ಯರ್ಥಿ ಆದ್ಮೇಲೆ ಕುಮಾರಸ್ವಾಮಿ ಅವರಿಗೆ ಕೇಳಿದೆ, ನಾನು ಪ್ರಶ್ನೆ ಹಾಕಿದೆ, ನೀನು ಈ ರಾಜ್ಯದ ಮುಖ್ಯಮಂತ್ರಿ ಆಗಿ ಈ ಕ್ಷೇತ್ರದಿಂದ 2 ಬಾರಿ ಶಾಸಕರಾಗಿ ಈ ಜಿಲ್ಲೆಯಿಂದ 2 ಬಾರಿ ಮುಖ್ಯಮಂತ್ರಿ ಆಗಿ ನೀನು ಮಾಡಿದಂತ ಸಾಕ್ಷಿ ಗುಡ್ಡೆ
ಒಂದು ದೇವಸ್ಥಾನ ಆಗಲಿ, ಒಂದು ಶಾಲೆ ಆಗಲಿ, 2 ಎಕರೆ ಶಾಲೆಗೋಸ್ಕರ ನಿನ್ನ ಸ್ವಂತ ಜಮೀನನ್ನ ಬಿಟ್ಕೊಡ್ಲಿಲ್ಲ ಕುಮಾರಣ್ಣ ಅಂತ ಹೇಳಿದೆ. ಅದಕ್ಕೆ ಉತ್ತರ ಎಲ್ಲೂ ಕೂಡ ಬರಕ್ಕಾಗ್ಲಿಲ್ಲ. ಈಗ ನಾನು ಕೇಳೋದಿಲ್ಲ, ಉತ್ತರ ನಾನು ಕೇಳಕ್ ಹೋಗುದಿಲ್ಲ, ನನಗೆ ಅವಶ್ಯಕತೆ ಇಲ್ಲ. ನೀವೇ ಉತ್ತರ ಅದಕ್ಕೆ ಕೊಟ್ಬಿಟ್ಟಿದ್ದೀರಿ ನೀವು. ಈಗ ಮುಂದಕ್ಕೆ ನಮ್ಮ ಮೇಲೆ ಜವಾಬ್ದಾರಿ ಇದೆ. ಸುರೇಶ್ ಅವರು ದೀಪ ಹಚ್ಚಿಸ್ಬೇಕಾದ್ರೆ ಹೇಳ್ತಾ ಇದ್ರು, ನೀವು 4 ಜನ ಸೇರಿ ಒಟ್ಟಿಗೆ ಹಚ್ಚಿ ಅದೇನ್ ಮಾಡ್ತೀನಿ ನೋಡಿದ್ದೀವಿ ಅಂತೇಳಿ ಸವಾಲಾಗ್ತಾ ಇದ್ರು. ಯೋಗೇಶ್ ಅವರೇ, ಈ ಸವಾಲ್ನ ನೀನು ಸ್ವೀಕಾರ ಮಾಡಬೇಕು, ನಾನು ಸ್ವೀಕಾರ ಮಾಡಬೇಕು, ಬಾಲಣ್ಣನು ಸ್ವೀಕಾರ ಮಾಡಬೇಕು, ಮತ್ತು ಇಕ್ಬಾಲ್ ಹುಸೇನು ಸವಾಲು ಸ್ವೀಕಾರ ಮಾಡಬೇಕು. ಜನರಿಗೆ ಕಣ್ಣಿಗೆ ಗೊತ್ತಾಗಬೇಕು. ನಾವು ಸಾಕ್ಷಿ ಗುಡ್ಡೆಗಳನ್ನ ಬಿಟ್ಟು ಹೋಗ್ಬೇಕು. ನಾವು ಇವತ್ತು ಚನ್ನಪಟ್ಟಣ ಮತದಾರರಿಗೆ ಅವರ ಕಣ್ಣಿಗೆ ಮಣ್ಣನ್ನ ಬೂದಿಯನ್ನ ಎರಚಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದಕ್ಕೆ ಇವತ್ತು ನಮ್ಮನ್ನ 25,000 ಅಂತರದಿಂದ ಗೆಲ್ಲಿಸಿ ಇಡೀ ರಾಜ್ಯಕ್ಕೆ ಒಂದು ದೊಡ್ಡ ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ಇವತ್ತು ನನ್ನ ಮೇಲೆ, ಈ ಡಿ.ಕೆ. ಶಿವಕುಮಾರ್ ಮೇಲೆ, ಸಿದ್ದರಾಮಯ್ಯನವ್ರ ಮೇಲೆ ನಂಬಿಕೆಯನ್ನು ಇಟ್ಟು ಈ ಗ್ಯಾರಂಟಿ ಯೋಜನೆಗಳು ಮತ್ತು ಅಭಿವೃದ್ಧಿ ಮೇಲೆ ನಂಬಿಕೆಯನ್ನು ಇಟ್ಕೊಂಡು ಇವತ್ತು ಅನೇಕರು ಮತದಾರವನ್ನು ಕೊಟ್ಟಿದ್ದಾರೆ. ಈಗ 600ಕ್ಕೂ ಹೆಚ್ಚು ಕೋಟಿ ರೂಪಾಯಿ ಹಣ ವಿವಿಧ ರೀತಿಯಲ್ಲಿ ತಂದು ಈಗಾಗಲೇ ಕೆಲಸ ಪ್ರಾರಂಭ ಕೂಡ ಆಗಿದೆ. ಈಗ ನಾವು ನಿಮ್ಗೆ ಅಭಿವೃದ್ಧಿ ಬೇಕೋ ಇಲ್ಲ ಕಣ್ಣೀರು ಬೇಕೋ ಇದನ್ನು ನಿರ್ಧಾರ ಮಾಡಿ ಅಂತ ಕೂಡ ನಿಮ್ಮೆಲ್ಲರೂ ಕೂಡ ನಾವು ಮನವಿ ಮಾಡಿದ್ವು. ನಿಮ್ಗೆ ಕಣ್ಣೀರು ಬೇಡ, ಅಭಿವೃದ್ಧಿನೇ ಬೇಕು ಅಂತೇಳಿ ನೀವೆಲ್ಲ ತೀರ್ಮಾನವನ್ನು ಮಾಡಿ ಆಯ್ಕೆಯನ್ನು ಮಾಡಿದ್ದನ್ನ ನಾವು ಮರೆಯಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಭಾವನಾತ್ಮಕವಾದಂತಹ ಅನೇಕ ಮಾತುಗಳನ್ನು ಕೂಡ ಜನತಾದಳದವರು, ಬಿಜೆಪಿಯವರು ಮಾತಾಡಿದ್ರು. ಅದಕ್ಕೆ ನೀವು ಒಪ್ಪಲಿಲ್ಲ. ಬ್ಲಾಕ್ ಮೇಲ್ಗೂ ನೀವು ಯಾರು ಒಪ್ಪಲಿಲ್ಲ. ನೀವು ಜಗ್ಲೂ ಇಲ್ಲ, ಬಗ್ಲೂ ಇಲ್ಲ. ಆದರೆ ನಾನು ಅನೇಕ ಸಂದರ್ಭದಲ್ಲಿ ಒಂದು ಮಾತು ಹೇಳ್ತಾ ಇದ್ದೆ, ದೇವರು ವರನೂ ಕೊಡೋದಿಲ್ಲ, ಶಾಪನೂ ಕೊಡೋದಿಲ್ಲ, ಅವಕಾಶ ಮಾತ್ರ ಕೊಡ್ತಾನೆ ಅಂತೇಳಿ. ಇವತ್ತು ನಮ್ಗೆ ಅವಕಾಶ ಕೊಟ್ಟಿದ್ದಾರೆ. ಇನ್ನಿರುವಂತ 3 ವರ್ಷಗಳಲ್ಲಿ ಕೊನೆ ವರ್ಷ ಚುನಾವಣೆಗೆ ಬಿಸಿನಲ್ಲಿ ನಾವೆಲ್ಲ ಇರ್ತೇವೆ. ಆದರೆ ಈಗ ಸಿಕ್ಕಿರುವಂತ 2 ವರ್ಷದಲ್ಲಿ ಒಂದು ಹೊಸ ರೂಪವನ್ನ ಕೂತ್ಕೊಂಡು ನಾವೆಲ್ಲ ಚರ್ಚೆ ಮಾಡಿ, ನಾನು ಆಕಾಶದಿಂದ ಭೂಮಿಗೆ ಇಳಿಸಿದ್ದೀನಿ ಅಂತ ನಾನು ಹೇಳಲಿಕ್ಕೆ ನಾನು ತಯಾರಿಲ್ಲ. ಆದರೆ ನಿಮ್ಮ ಕಣ್ಣುಗಳನ್ನ ಕಾಣೋ ರೀತಿಯಲ್ಲಿ ಸಾಕ್ಷಿ ಗುಡ್ಡೆಗಳನ್ನ ನಿರ್ಮಾಣ ಮಾಡಲಿಕ್ಕೆ ಎಲ್ಲ ತರದ ಪ್ರಯತ್ನವನ್ನ ಮಾಡಿ ಮತ್ತೆ ನಿಮ್ಮ ಮುಂದೆ ಬರ್ತೇವೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೇನೆ. ಇವತ್ತು ಈ ವೇದಿಕೆಯಲ್ಲಿರುವಂತ ಎಲ್ಲ ನಾಯಕರುಗಳು ನಾವ್ಯಾರು ಕೂಡ ಈ ಒಂದು ಚುನಾವಣೆಯನ್ನು ಮರಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ತೀರ್ಪನ್ನು ಮರಲಿಕ್ಕೆ ಸಾಧ್ಯ ಇಲ್ಲ. ಹಾಲನ್ನ ಬೆಲೆ ಮೇಲೆ ನೀವೇನು ಬೋರ್ಡ್ ಇಟ್ಕೋಬೇಕಾಗಿದೆ, ನಮಗೂ ಅರಿವಿದೆ. ಈ ರೈತನ ಕಷ್ಟ, ಬೂಸಾ ಬೆಲೆ, ನೀರಿನ ಬೆಲೆ, ಈ ನೀರಿಗೂ ಹಾಲಿನ ಬೆಲೆಗೆ ಎರಡೂ ಕೂಡ ಒಂದಾಗ್ಬಿಟ್ಟಿದೆ ಅನ್ನೋದು ಕೂಡ ನಮ್ಗೆ ಅರಿವಿದೆ. ನಾಗರಾಜ್ ಕೂಡ ಬಂದು ನನಗೆ ಆಲೆ ಕಿವಿಲಿ ಹೇಳ್ತಾ ಇದ್ದ, ಅವೆಲ್ಲ ಸೂಕ್ತ ಕಾಲದಲ್ಲಿ ಸೂಕ್ತ ನಿರ್ಧಾರವನ್ನು ನಾವು ಮಾಡ್ತೇವೆ. ನೀವು ಹಣಕ್ಕೆ ಬೆಲೆ ಕೊಡಲಿಲ್ಲ, ಗುಣಕ್ಕೆ ಬೆಲೆ ಕೊಟ್ರಿ. ಯೋಗೇಶ್ ಅವ್ರ ಮೇಲೆ, ನಮ್ಮ ಮೇಲೆ, ಸುರೇಶ್ ಮೇಲೆ, ಪುಟ್ಟಣ್ಣ, ರಾಜು, ಬಾಲಕೃಷ್ಣ, ಹುಸೇನ್, ಈ ಜಿಲ್ಲೆಗೆ ಸಂಬಂಧಪಟ್ಟಂತ ಯೋಗೇಶ್ನ ಮತ್ತು ನಾವೆಲ್ಲ ಸೇರಿ ಶಾಸಕರ ಮೇಲೆ ನಮಗೆ ಅಪಾರವಾದಂತ ವಿಶ್ವಾಸವನ್ನು ಇಟ್ಟು ನಿಮಗೆ ಮತವನ್ನು ಕೊಟ್ಟು ನಿಮ್ಮ ಸೇವೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ಆದರೆ ನಾನು ಬಂದಂತ ಸಂದರ್ಭದಲ್ಲಿ, ಪ್ರಾರಂಭದಲ್ಲಿ ಯೋಗೇಶ್ ನಮ್ಮ ಪಕ್ಷಕ್ಕೆ ಸೇರದೆ ಹೋದಾಗ ನೀವು ನಮ್ಮ ಕಾರ್ಯಕರ್ತರು ತೋರಿಸಿದಂತ ಬೆಂಬಲ, ಪ್ರೀತಿ, ವಿಶ್ವಾಸ, ಆಂಜನೇಯನ ಸ್ವಾಮಿಯಿಂದ ಕೆಂಗಲ್ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ನಾನು ಆ ದೇವರಲ್ಲಿ ಪ್ರಾರ್ಥನೆ ಮಾಡಿ ಒಂದೇ ದಿನ 15 ದೇವಸ್ಥಾನಗಳಿಗೆ ಭೇಟಿಯನ್ನು ಕೊಟ್ಟು
ಆ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ರಾಮನ ತಂದೆ ದಶರಥ ಮಹಾರಾಜ, ರಾಮನ ಬಂಟ ಆಂಜನೇಯ, ರಾಮನ ತಂದೆ ದಶರಥ ಮಹಾರಾಜನ ದೇವಸ್ಥಾನ ಎಲ್ಲೂ ಇಲ್ಲ. ಆದರೆ ರಾಮನ ಬಂಟ ಆಂಜನೇಯ ದೇವಸ್ಥಾನ ಬೆಂಗಳೂರಿಂದ ಚನ್ನಪಟ್ಟು ಬರೋವರೆಗೂ ಒಂದು 15-20 ಕಡೆ ಇದೆ. ಆಂಜನೇಯನ ಯಾಕೆ ಜನ ಗುರುತಿಸ್ತಾ ಇದ್ದಾರೆ ಅಂದರೆ ಆಂಜನೇಯ ಒಬ್ಬ ಪ್ರಾಮಾಣಿಕವಾದಂಥ ಒಬ್ಬ ಸೇವಕನಿಗೆ ಒಬ್ಬ ಪ್ರತಿರೂಪ ಆಂಜನೇಯ. ಅದಕ್ಕೆ ಸಮಾಜ ಅವನ್ನ ಗುರುಸ್ತದೆ. ಹಂಗೆ ನಾವು ಸಮಾಜದಲ್ಲಿ ನೀವೆಲ್ಲ ಕೂಡ ಸೇವೆ ಮಾಡೋರಿಗೆ ನೀವು ಗೌರವನ ಕೊಡ್ತೀರಿ ಅನ್ನೋ ದೃಷ್ಟಿಯಿಂದ ನಮ್ಗೆಲ್ಲ ಸಹಕಾರ ಕೊಟ್ಟಿದ್ದೀರಿ. ಅರ್ಜಿಗಳು 300 ಎಕರೆಗಳನ್ನ ಗುರುತಿಸಿದ್ದೇವೆ. ಬಡವರಿಗೆ ಸೈಟ್ ಕೊಡಬೇಕು ಅಂತೇಳಿ ಈಗಾಗಲೇ ಸೈಟ್ ಯೋಜನೆ ಕೆಲಸ ನಡೀತಾ ಇದೆ. ಜಮೀರ್ ಅವರು 5,000 ಮನೆಗಳನ್ನು ಕೊಟ್ಟಿದ್ದಾರೆ. ಅವೆಲ್ಲ ಮನೆಗಳನ್ನು ಕೂಡ ಹಂಚಂತ ಕೆಲಸವನ್ನ ನಾವು ಮಾಡ್ತೇವೆ. ಯಾರು ಕೂಡ ಲಂಚ ಕೊಡ್ಲಿಕ್ಕೆ ಈ DK ಶಿವಕುಮಾರ್, ಯೋಗೇಶ್ ಅವಕಾಶ ಕೊಡುವುದಿಲ್ಲ. ನೀವೊಬ್ರು ಕೂಡ ಒಂದು ಸೈಟ್ಗಾಲಿ ಒಂದು ಮನೆಗಾಲಿ ಯಾರು ಕೂಡ ಲಂಚ ಕೊಡಬಾರ್ದು. ಇದು ನಮ್ಮೆಲ್ಲರ ಮನವಿ ನಿಮ್ಗೆ. ಚುನಾವಣಾ ಸಂದರ್ಭದಲ್ಲಿ ಸಮೀಕ್ಷೆಗಳು ಬರ್ತಾ ಇತ್ತು. ನಾನು ಚುನಾವಣೆ ಮುಂಚಿತವಾಗಿ ಹೇಳಿದೆ ನನ್ನ ಮಾಧ್ಯಮ ಸ್ನೇಹಿತರಿಗೆ, ನೀವು ಬರ್ಕೊಳ್ಳಿ, 135 ಅಲ್ಲ ನಮ್ಮ ನಂಬರ್. ಒಂದು ಸಂಡೂರ್ ವೇಕೆಂಟ್ ಆಗಿತ್ತು. 135 ಅಲ್ಲ, ನಮ್ಮ ನಂಬರ್ 138 ಅಂತ ಹೇಳಿದೆ. ಇಲ್ಲೂ ಚನ್ನಪಟ್ಟಣದಲ್ಲೂ ಹೇಳಿದೆ ನಾನು, 3ಕ್ಕೆ 3 ಗೆಲ್ತೀವಿ. ಮುಖ್ಯಮಂತ್ರಿಗಳ ಸುಪುತ್ರ ಬೊಮ್ಮಾಯಿ, ಮಾಜಿ ಮುಖ್ಯಮಂತ್ರಿಗಳ ಸುಪುತ್ರ, ಆ ಸೀಟು ಗೆಲ್ತೀವಿ. ಕುಮಾರಸ್ವಾಮಿಯ ಸುಪುತ್ರ ನಿಖಿಲ್, ಈ ಸೀಟು ಗೆಲ್ತೀವಿ ಅಂತ ನಾನು ಹೇಳಿದೆ. ನಾನು ಆ ವ್ಯಕ್ತಿಗಳ ಬಗ್ಗೆ, ಅಭ್ಯರ್ಥಿಗಳ ಬಗ್ಗೆ ಮಾತಾಡೋ ವಿಷಯ ಅವಶ್ಯಕತೆ ಇಲ್ಲ. ಆದರೆ ನಿಮ್ಮ ತೀರ್ಪು ಬಹಳ ಮಹತ್ವದ್ದು. ಎಲ್ಲ ಮಾಧ್ಯಮಗಳ ಸಮೀಕ್ಷೆಗಳು ಕೂಡ ತಳಕಳಕ ಆಯ್ತು. ನನಗೆ ವಿಶ್ವಾಸ ಇತ್ತು ನಮ್ಮ ಚನ್ನಪಟ್ಟಣದ ಮತದಾರರ ಮೇಲೆ. ನನಗೂ ಚನ್ನಪಟ್ಟಣದ ಮೇಲೆ ಬಹಳ ಆಸೆ ಇತ್ತು ನಿಂತ್ಕೋಬೇಕು ಅಂತ. ಪಕ್ಷ ನಿರ್ಬಂಧನೆ ಆಗ್ತು. ಸುರೇಶ್ ನಿಲ್ಬೇಕು ಅಂತೇಳಿ ನಮ್ಮ ಪಕ್ಷದವರು ಮತ್ತು ಕಾರ್ಯಕರ್ತರು ಹೇಳಿದ್ರು. ನನಗೆ ಪಕ್ಷ ಮುಖ್ಯ, ನನ್ನ ಕುಟುಂಬ ಮುಖ್ಯ ಅಂತ ತೀರ್ಮಾನ ಮಾಡಿದ್ರು. ರಘುರವ್ರಿಗೆ ಬೇಕಾದಷ್ಟು ತಯಾರು ಮಾಡಬೇಕು ಅನ್ನೋದು ಬೇಕಾದಷ್ಟು ಒತ್ತಡ ಇತ್ತು. ಹಾಗೂ ಕೂಡ ಯೋಗೇಶ್ ಅವರು ಬಂದು ನಮ್ಮ ಪಕ್ಷದ ಸಿದ್ಧಾಂತದ ಮೇಲೆ, ನಮ್ಮ ನಾಯಕತ್ವದ ಮೇಲೆ, ಕಾಂಗ್ರೆಸ್ನಿಂದ ರಾಜಕಾರಣ ಮಾಡದೆ ಕಾಂಗ್ರೆಸ್ನಲ್ಲೇ ಉಳಿತೇನೆ, ಕಾಂಗ್ರೆಸ್ನೇ ಬೆಳೆಸ್ತೇನೆ ಅಂತೇಳಿ ಬಂದು ಮಾತು ಕೊಟ್ಟ ಮೇಲೆ ನಾನು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರ ಹತ್ರ, ಸಿದ್ದರಾಮಯ್ಯನವ್ರ ಹತ್ರ ಮಾತಾಡಿ, ಸುರೇಶ್ ನಾನಿಬ್ರು ಸೇರಿ ಚರ್ಚೆಯನ್ನು ಮಾಡಿ ನಾವು ನಮ್ಮ ಕಾರ್ಯಕರ್ತರನ್ನೆಲ್ಲ ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಳಕ್ಕೆ ಆಗಲಿಲ್ಲ ಕೊನೆ ಗಳಿಗೆಯಲ್ಲಿ. ಆದರೂ ನಾನು ನಮ್ಮೆಲ್ಲ ಕಾರ್ಯಕರ್ತರಿಗೆ ನಾನು ಹೇಳ್ತೇನೆ, ನೀವು ಯಾರು ಚಿಂತೆ ಮಾಡೋದು ಬೇಡ. ನಾನು, ಯೋಗೇಶು, DK ಸುರೇಶು ನಿಮ್ಮನ್ನೆಲ್ಲ ರಕ್ಷಣೆ ಮಾಡೋಂಥ ಜವಾಬ್ದಾರಿ ನಾವು ಮಾಡೇ ಮಾಡ್ತೀವಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಇವತ್ತು ನಿಮ್ಮೆಲ್ಲರಿಗೂ ಹೇಳೋದಿಷ್ಟೇ, ಇವತ್ತು ಮಹಿಳೆಯರು ಅತಿ ಹೆಚ್ಚು ಬೆಂಬಲ ಕೊಟ್ಟದ್ದು ದಾಖಲೆಗಳು ಇವತ್ತು ಉಳ್ಕೊಂಡಿದೆ. ಕಾರ್ಯಕರ್ತರು ಎಲ್ಲರೂ ಕೂಡ ಒಗ್ಗಟ್ಟಾಗಿ ಕೆಲಸ ಮಾಡಿದ್ರಿ. ಇವತ್ತು ಗ್ಯಾರಂಟಿಗಳನ್ನ ತಲುಪಿಸಿದವ್ರಿಗೆ ನೆನಪು ಮಾಡಿಕೊಟ್ರಿ. ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡಿದ್ರಿ. ಅದನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕು. ಯಾರು ಕೂಡ ಚಿಂತೆ ಮಾಡೋದು ಬೇಡ. ಏನೇ ವಿಚಾರ ಇದ್ರೂ ಕೂಡ ನಾನು ನಿಮ್ಮ ಜೊತೆಯಲ್ಲಿ ಇರ್ತೇನೆ. ಸುರೇಶ್ ಅವರು ಜೊತೆಯಲ್ಲಿ ಇರ್ತಾರೆ.
ಪುಟ್ಟಣ್ಣ ಅವ್ರ ಜೊತೆಲಿ ಇರ್ತಾರೆ, ಬಾಲಕೃಷ್ಣ, ಇಕ್ಬಾಲ್ ಹುಸೇನ್ ಎಲ್ಲ ಕೂಡ ನಿಮ್ಮ ಜೊತೆಯಲ್ಲಿ ಜಿಲ್ಲೆಯಲ್ಲಿ ನಮ್ಮ ಮಾಜಿ ಶಾಸಕರುಗಳು ಆದಿಯಾಗಿ MLC ರವಿ ಆದಿಯಾಗಿ ಎಲ್ಲರೂ ಕೂಡ ನಾವೆಲ್ಲ ಇಟ್ಕೊಂಡು ಜೊತೆಲಿ ಇಟ್ಕೊಂಡು ನಿಮ್ಮ ಕೆಲಸವನ್ನ ನಾವು ಸತತವಾಗಿ ನಾವು ಮಾಡಿಕೊಂಡು ನಾವು ಬರ್ತೇವೆ. ಆದ್ರಿಂದ ಇಷ್ಟು ದೊಡ್ಡ ಬಹುಮತವನ್ನ ಈ ಕ್ಷೇತ್ರದ ಇತಿಹಾಸದಲ್ಲಿ ಮೊದಲನೇ ಬಾರಿಗೆ 25,000ಕ್ಕೂ ಹೆಚ್ಚು ಮತಗಳನ್ನ ತಾವೆಲ್ಲ ಕೊಟ್ಟಿದ್ದೀರಿ. ಇವತ್ತು ನಾನು ಮಾತಾಡಿದ ಮಾತು 3 ಕೂಡ ಗೆದ್ದೇ ಗೆಲ್ತೇವೆ ಅಂತ ಏನು ಆತ್ಮವಿಶ್ವಾಸ ನನಗೆ ಇತ್ತು, ಆ ಆತ್ಮವಿಶ್ವಾಸಕ್ಕೆ ನೀವೆಲ್ಲ ಕೂಡ ಶಕ್ತಿ ತುಂಬಿದ್ದೀರಿ. ನಿಮ್ಮ ಋಣವನ್ನ ತೀರಿಸ್ತೇವೆ. ಸೊ ಅದರಿಂದ ಇನ್ನು ಮುಂದೊಂದು ದಿನದಲ್ಲಿ ಬಂದು ಅಭಿವೃದ್ಧಿಯ ಪಥಕ್ಕೆ ತೆಗೆದುಕೊಂಡು ಹೋಗ್ತೇನೆ. ಮುಂದೆ ಸೋಗಾಲ ಸದ್ಯಕಾಲಕ್ಕೆ ಭೇಟಿ ಕೊಡುವಂತ ಕಾರ್ಯಕ್ರಮ ಕೂಡ ನಾನು ಯೋಗೇಶ್ ರವರು ನಾವೆಲ್ಲ ಮಾತಾಡಿದ್ದೇವೆ. ನೀರಾವರಿ ಯೋಜನೆಗಳು ಏನೆಲ್ಲ ಮಾಡಲಿಕ್ಕೆ ಸಾಧ್ಯ, ಯಾವ್ದಾವ್ದು ಕೆರೆಗಳನ್ನು ತುಂಬಿಸಲಿಕ್ಕೆ ಸಾಧ್ಯ, ಹಾಲಿನ ಬೆಲೆಗೆ ಅದಕ್ಕೆ ಸಮಸ್ಯೆ ಯಾವ ರೀತಿ ಬಗೆಹರಿಸಬೇಕು, ಇನ್ನು ರಸ್ತೆಗಳು, ತಾಲೂಕು ಆಫೀಸು, BDO ಆಫೀಸು, ಬೇರೆ ಬೇರೆ ಸ್ಟೇಡಿಯಂಗಳು ಎಲ್ಲ, ನಿಮ್ಮ ಮುನ್ಸಿಪಾಲಿಟಿ ಆಫೀಸು ಎಲ್ಲದಕ್ಕೂ ಕೂಡ ಹೊಸ ರೂಪವನ್ನು ಕೊಡುವಂತ ಕಾರ್ಯಕ್ರಮವನ್ನು ನಾವು ರೂಪಿಸಿ ನಿಮ್ಮ ಸೇವೆಯನ್ನ ಪ್ರಾಮಾಣಿಕವಾಗಿ ನಾವು ಮಾಡ್ತೇವೆ. ಬೆಂಗಳೂರಿಂದ ಬಂದಂತ ಅನೇಕ ನಾಯಕರು, ಕಾರ್ಯಕರ್ತರು ಎಲ್ಲರೂ ಕೂಡ ತಮ್ಮ ಮುಖಾಂತರ ಅಭಿನಂದಿಸಿ ತಾವು ಕೂಡ ಹಳ್ಳಿಗೆ ಹೋಗಿ ಇನ್ನು ಮುಂದಕ್ಕೆ ಪಾಪ ಜನತಾದಳದ ಕಾರ್ಯಕರ್ತರು ಪಾಪ ಅವ್ರಿಗೆ ಹೇಳಬೇಕು, ಇನ್ಯಾಕೆ ಅವರನ್ನು ಇಲ್ಲಿ ಟೈಮ್ ವೇಸ್ಟ್ ಮಾಡ್ಕೊಳ್ಳೋದು ಬೇಡ. ಮುಂದಕ್ಕೆ ಬೆಂಗಳೂರು ದಕ್ಷಿಣ ಜಿಲ್ಲೆ ಇದಕ್ಕೆ ಒಂದು ಹೊಸ ರೂಪವನ್ನು ಕೊಡುವಂಥದ್ದು, ನಿಮ್ಮ ಆಸ್ತಿ ಮೌಲ್ಯಗಳನ್ನು ಹೆಚ್ಚಿಸುವಂಥದ್ದು, ನಿಮ್ಮ ಬದುಕಿನಲ್ಲಿ ಹೊಸ ರೂಪವನ್ನು ಕೊಡುವಂಥದ್ದು. ಆ ಕೆಲಸಕ್ಕೆ ನಾವೆಲ್ಲ ಸೇರಿ ಒಗ್ಗಟ್ಟಿನಿಂದ ಕೆಲಸ ಮಾಡೋಣ ಅಂತ ಹೇಳಿ ಅನೇಕರಿಗೆ ನೀವು ತಿಳುವಳಿಕೆ ಕೊಡುವಂತ ಕೆಲಸ ಕೂಡ ತಾವು ಮಾಡಬೇಕು. ಒಬ್ಬ ವ್ಯಕ್ತಿಗೋಸ್ಕರ ಇಡೀ ಪಕ್ಷವನ್ನೇ ಬಲಿ ಕೊಟ್ಟದ್ದಂತ ಚರಿತ್ರೆ ನಾನೀಗ ಚರ್ಚೆ ಮಾಡಬೇಕಾದಂತ ಅವಶ್ಯಕತೆ ಇಲ್ಲ. ಇಷ್ಟು ಮಾತ್ರ ಹೇಳಿ ತಮ್ಮೆಲ್ಲರೂ ಕೂಡ ವಂದಿಸಿ ಮತ್ತೊಮ್ಮೆ ಶುಭ ಹಾರೈಸಿ ಎಲ್ಲ ನನ್ನ ನಾಯಕರುಗಳಿಗೆ, ಕಾರ್ಯಕರ್ತರಿಗೆ, ಮತದಾರರಿಗೆ ಮತ್ತೊಮ್ಮೆ ಕೋಟಿ ನಮಸ್ಕಾರಗಳನ್ನು ತಿಳಿಸಿ, ಯೋಗೇಶ್ ಅವರು ಕೂಡ ಹಿರಿಯ ಶಾಸಕರಾಗಿದ್ದಾರೆ, ಅನುಭವ ಇದ್ದಾರೆ, ತಮ್ಮೆಲ್ಲರನ್ನ ಒಟ್ಟಿಗೆ ತೆಗೆದುಕೊಂಡೋಗಿ ಕೆಲಸ ಮಾಡ್ತಾರೆ ಅನ್ನೋ ಆತ್ಮವಿಶ್ವಾಸ ನನಗಿದೆ. ನಾನು ಕೂಡ ಕೈ ಜೋಡಿಸಿ ಆ ಕೆಲಸವನ್ನು ಮಾಡ್ತೇನೆ ಅನ್ನೋ ಮಾತನ್ನ ಹೇಳಿ, ಸರ್ಕಾರ ನಿಮ್ಮ ಸರ್ಕಾರ, ನಾನು ಸಿದ್ದರಾಮಯ್ಯನವರು ನಿಮ್ಮ ಜೊತೆಯಲ್ಲಿ ಇದ್ದೇವೆ ಅನ್ನೋ ಮಾತನ್ನ ಹೇಳಿ ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ.